ಬಗ್ಗೆ ನಿಮಗೆ ಜ್ಞಾನವೂ ಸಿಗ್ತಾ ಇರಬೇಕು ಯಾವಾಗಲೂ. ಓಕೆ, ಸೊ ನಾನು ಧ್ಯಾನ ಮಾಡಿದ್ದೇನೆ, ನನಗೆ ಈಗಲೇ ಶಾಂತಿ ಬರಬೇಕು ಅಂದರೆ ಶಾಂತಿ ಬರೋದಿಲ್ಲ, ಒತ್ತಡ ಹೆಚ್ಚಾಗತ್ತೆ. ಧ್ಯಾನ ಅಂತ ಹೇಳಿದ್ರೆ ಅನುಭವ, ಫಲಿತಾಂಶ ಅಲ್ಲ, ನೆನ್ಪಿಟ್ಕೊಳ್ಳಿ ಎಲ್ಲರೂ. ಧ್ಯಾನ ಅನ್ನೋದು ನಮ್ಮೊಳಗೆ ಇರುವಂತಹ ನೋವಿದೆಯಲ್ಲ, ಆ ನೋವುಗಳನ್ನೆಲ್ಲ ಹೊರ ಹಾಕುವಂಥ, ತೆಗೆದುಕೊಳ್ಳುವಂತಹ ಒಂದು ಬಾಗಿಲು. ಆದರೆ ಅದು ತಪ್ಪಲ್ಲ. ಓಕೆ, ಹೋಗಲಿ ಅಂತ ನಾವು ಬಿಟ್ಬಿಡಬೇಕು, ಆದರೆ ನಿರೀಕ್ಷೆ ಮಾಡಬಾರ್ದು. ಅದನ್ನು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ನಿರೀಕ್ಷೆ ಅನ್ನೋದು ಏನಿರುತ್ತೋ ಆ ನಿರೀಕ್ಷೆನೇ ದೊಡ್ಡ ಅಡ್ಡಿ, ಡಿಸ್ಟರ್ಬೆನ್ಸ್. ನಾನು ಧ್ಯಾನ ಮಾಡ್ತೀನಿ, ನನಗೆ ಇವತ್ತೇ ಶಾಂತಿ ಸಿಗಬೇಕು, ಈಗಲೇ ಶಾಂತಿ ಸಿಗಬೇಕು ಅನ್ನೋದನ್ನೆಲ್ಲ ನಾವು ಬಿಟ್ಟುಬಿಡಬೇಕು. ಧ್ಯಾನ ಅಂತ ಹೇಳಿದ್ರೆ ಶಾಂತಿನೂ ಹೌದು. ಕೆಲವೊಮ್ಮೆ ಧ್ಯಾನ ಅಂತ ಹೇಳಿದ್ರೆ ನಮ್ಮ ಅಂತರಂಗ ಶುದ್ಧೀಕರಣ. ಆದರೆ ಅಂತರಂಗ ಶುದ್ಧೀಕರಣ ಅಂತಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ಮೊದಲು ನಮಗೆ ಕಾಣಸಿಗುವಂಥದ್ದು ಶಾಂತಿ. ಸೊ ಧ್ಯಾನದಿಂದ ನಮ್ಮೊಳಗಿರುವಂತಹ ಭಾರ, ನಮಗೆ ಬೇಡವಾದಂತಹ ಭಾರ, ಆವಾಗಲೇ ನಾನು ನೋವುಗಳು ಅಂತ ಹೇಳಿದೆ, ಒತ್ತಡಗಳು ಅಂತ ಹೇಳಿದೆ, ಇಂಥ ಎಲ್ಲ ಭಾರ ಏನಾಗತ್ತೆ ಅಂದರೆ ಕಡಿಮೆ ಆಗತ್ತೆ. ನಮಗೆ ಬೇಕಾಗುವಂಥದ್ದು ಮನಸ್ಸಿನ ಭಾರವನ್ನು ಕಡಿಮೆ ಮಾಡುವಂತಹ ಧ್ಯಾನ. ಇಲ್ಲಿ ಎಲ್ಲರಿಗೂ ಕೂತ್ಕೊಂಡು ಮಾಡಿಸೋವಂಥ ಧ್ಯಾನ ಯಾರಿಗೂ ಬೇಕಾಗಿಲ್ಲ. ಅದಕ್ಕೆ ನಾನು ನಿಮಗೇನು ಮಾಡಿದೆ, ಮಲ್ಕೊಳ್ಳಿ ಎಂದೆ, ಕುರ್ಚಿ ಮೇಲೆ ಕೂತ್ಕೊಳ್ಳಿ ಎಂದೆ. ಆಲ್ ರೈಟ್, ನಿಮ್ಮ ಬಲ ಹಸ್ತವನ್ನು ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ಬಲ ಹಸ್ತವನ್ನು ಎದೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹೃದಯದ ಬಡಿತ ಫಿಸಿಕಲಿ ನಿಮಗೆ ಫೀಲ್ ಆಗ್ತಾ ಇದೆಯಾ ಗಮನಿಸ್ಕೊಳ್ಳಿ. ಏಕಚಿತ್ತದಿಂದ, ಏಕಾಗ್ರತೆಯಿಂದ ಅದನ್ನು, ಅಂದರೆ ನಿಮ್ಮ ಮನಸ್ಸನ್ನು ಸಂಪರ್ಕ ಮಾಡಿ ಅಲ್ಲಿ ಫೀಲ್ ಆಗ್ತಾ ಇದೆಯಾ ಗಮನಿಸ್ಕೊಳ್ಳಿ. ಫೀಲ್ ಆಗ್ತಾ ಇದೆ, ಮೆಂಟಲಿನೂ ಫೀಲ್ ಆಗಬೇಕು, ಫಿಸಿಕಲಿನೂ ಫೀಲ್ ಆಗಬೇಕು. ಫೀಲ್ ಆಗ್ತಾ ಇದೆ ಅಂದಾಗ ಹಬ್ಬ ಇಷ್ಟೇ ಸಾಕು, ನನಗೆ ನಾನು ಸುರಕ್ಷಿತವಾಗಿದ್ದೇನೆ ಅಂದ್ಕೊಳ್ಳಿ. 1-2-3 ಬಾರಿ ನಾನು ಸುರಕ್ಷಿತವಾಗಿದ್ದೇನೆ. ಯು ಶುಡ್ ಫೀಲ್ ದಟ್ ಹಾರ್ಟ್ ಬೀಟ್ ಫಿಸಿಕಲಿ, ಮೆಂಟಲಿ. ದೆನ್ ಯು ಕ್ಯಾನ್ ಸೇ ಯುವರ್ ಸೆಲ್ಫ್, ಐ ಆಮ್ ಸೇಫ್, ಐ ಆಮ್ ಸೇಫ್, ಐ ಆಮ್ ಸೇಫ್. You no need to be silent here by yourself. Sometimes we talk alone, right? Oh, ಐ ಆಮ್ ಸೇಫ್, ಅಪ್ಪ ನಾನು ಸುರಕ್ಷಿತವಾಗಿದ್ದೀನಪ್ಪ ಅಂತ ನಮ್ಗೆ ಗೊತ್ತಿಲ್ಲನೇ ತುಟಿಯನ್ನು ಓಪನ್ ಮಾಡಿ ಮಾತಾಡ್ತೀವಲ್ಲ, ಹಾಗೆ ಇಲ್ಲಿ ಮನಸ್ಸು ಸಪೋರ್ಟ್ ಮಾಡಲಿ ಬಿಡಲಿ, ತುಟಿಯನ್ನು ಓಪನ್ ಮಾಡಿ ನೀವು ಹೇಳಬೇಕು, ಇಷ್ಟೇ ಸಾಕು ನನಗೆ, ನಾನು ಸುರಕ್ಷಿತವಾಗಿ ಇದ್ದೀನಿ ಅಂತ. ಯಾಕೆ ಅಂತ ಹೇಳಿದ್ರೆ ಧ್ಯಾನ ಒಂದು ರೀತಿಯ ಔಷಧಿ ಎಲ್ಲರಿಗೂ. ಆದರೆ ಎಲ್ಲರಿಗೂ ಒಂದೇ ಮಾತ್ರೆ ಕೊಡಲಿಕ್ಕಾಗ್ತದಾ? ಯಾರ್ಯಾರ ಪರಿಸ್ಥಿತಿ, ಯಾರ್ಯಾರಿಗೆ ಯಾವ ಇಶ್ಯೂಸ್, ಅಥವಾ ನಾವು ಮೆಡಿಕಲ್ ಇದರಲ್ಲಿ ಹೇಳೋಂಗಿದ್ರೆ ಯಾರ್ಯಾರಿಗೆ ಯಾವ ಯಾವ ರೋಗಗಳಿದೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳನ್ನು ನಾವು ಕೊಡಬೇಕು ಅಲ್ವಾ? ಆದರೆ ಹಾರ್ಟ್ ಬೀಟ್ ಪ್ರತಿಯೊಬ್ಬರಿಗೂ ಇದೆ, ಇಲ್ಲಿ ಉಸಿರು ಎಲ್ಲರಿಗೂ ಇದೆ, ಎಲ್ಲರಲ್ಲೂ ರಕ್ತ ಸಂಚಾರ ಇದೆ, ಹೌದಲ್ಲ? ಹಾಗಾಗಿ ಎಲ್ಲರೂ ಈಕ್ವಲಿ ನಿಮ್ಮ ಎದೆ ಮೇಲೆ ಕೈ ಇಟ್ಟು ಹೇಳ್ಬೋದು, ಐ ಆಮ್ ಸೇಫ್,
ಅಂತ ಅಲ್ವಾ. ಸೇಫ್ ಆಗಿದ್ದೀರಿ ಅಂತ ಕನ್ಫರ್ಮ್ ಆಗಿದೆ ಅಲ್ವಾ. ನಿಧಾನವಾಗಿ ಬಲಭಾಗದಿಂದ ಮೇಲೆ ಬಂದು